ಭಾರತೀಯ ದೇವಾಲಯಗಳು ತನ್ನ ಭವ್ಯವಾದ ವಾಸ್ತುಶಿಲ್ಪ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯೊಂದಿಗೆ ನಿಜವಾದ ಭಾರತವನ್ನು ಅನ್ವೇಷಿಸುವ ಪ್ರಯಾಣವನ್ನು ಪ್ರಾರಂಭಿಸುವ ಪ್ರಯಾಣಿಕರನ್ನು ಯಾವಾಗಲೂ ಆಕರ್ಷಿಸುತ್ತದೆ. ಅಂತಹ ದೇವಾಲಯಗಳಲ್ಲಿ ಒಂದು ಗುಜರಾತಿನ ಸೋಮನಾಥ ದೇವಾಲಯ. ಇದು ಶಿವನ 12 ಆದಿ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಮತ್ತು ಹಿಂದೂಗಳಿಗೆ ಜನಪ್ರಿಯ ಯಾತ್ರಾ ಸ್ಥಳ. ಸ್ಕಂದ ಪುರಾಣ, ಶಿವಪುರಾಣ ಮತ್ತು ಋಗ್ವೇದದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ಇದು ಭಾರತದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯ ಗುಜರಾತ್ನ ಜುನಾಗಢ್ ಜಿಲ್ಲೆಯ ಪ್ರಭಾಸ್ ಪಟ್ಟಣದಲ್ಲಿದೆ. ಈ ಕ್ಷೇತ್ರವು ಸರಸ್ವತಿ, ಕಪಿಲ ಹಾಗೂ ಇರಣ್ ನದಿಗಳ ಸಂಗಮದ ಬಳಿ ಇರೋದ್ರಿಂದ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರ ಸ್ಥಳ. ಹೀಗಿರುವ ದೇವಾಲಯ ಹೊಸದಾಗಿ ನಿರ್ಮಿಸಿದ ಜೀರ್ಣೋದ್ಧಾರವಾದ ದೇವಾಲಯ. ಹಿಂದೆ ಈ ದೇವಾಲಯದ ಕಂಬಗಳ ಮೇಲೆ ಮುತ್ತು ರತ್ನಗಳಿದ್ದವಂತೆ. ಇಡೀ ಮಂದಿರ ಬೆಳ್ಳಿ ಬಂಗಾರದಿಂದ ಶೋಭಿಸುತ್ತಿತ್ತಂತೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ದ್ವಾರಕ್ಕೆ ಮುಳುಗಿದ ಬಳಿಕ ಪಕ್ಕದ ಪ್ರಭಾಸ್ ಕ್ಷೇತ್ರಕ್ಕೆ ಬಂದನು ಎಂದು ಹೇಳ್ತಾರೆ. ಈ ಸ್ಥಳದಲ್ಲಿಯೇ ಶ್ರೀಕೃಷ್ಣನು ತನ್ನ ದೇಹ ತ್ಯಾಗ ಮಾಡಿದನೆಂದು ಹೇಳಲಾಗುತ್ತದೆ. ಇನ್ನು ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಹೇಳುವುದಾದರೆ, ಸ್ಕಂದ ಪುರಾಣದ ಪ್ರಭಾಸ್ ಖಂಡದ ಪ್ರಕಾರ ಚಂದ್ರನು ಪ್ರಜಾಪತಿ ದಕ್ಷನ 27 ಹೆಣ್ಣು ಮಕ್ಕಳನ್ನ ಮದುವೆಯಾದನು. ಆದರೆ ಅವನು ಪಕ್ಷಪಾತಿಯಾಗಿದ್ದನು ಮತ್ತು ರೋಹಿಣಿಗೆ ಹೆಚ್ಚು ಪ್ರೀತಿಯನ್ನ ತೋರಿಸುತ್ತಿದ್ದನು. ಚಂದ್ರನ ಉಳಿದ 26 ಪತ್ನಿಯರು ಚಂದ್ರನ ಈ ವರ್ತನೆಯಿಂದ ಕೋಪಗೊಂಡು ಅವರ ತಂದೆ ಪ್ರಜಾಪತಿ ದಕ್ಷನಲ್ಲಿ ಈ ಬಗ್ಗೆ ದೂರಿದರು. ಈ ಬಗ್ಗೆ ದಕ್ಷನು ಚಂದ್ರನಿಗೆ ಎಚ್ಚರಿಸಿದರೂ ಚಂದ್ರ ಮಾತ್ರ ರೋಹಿಣಿಯನ್ನು ಮಾತ್ರ ಹೆಚ್ಚು ಪ್ರೀತಿಸತೊಡಗಿದ. ಚಂದ್ರನು ಪ್ರಜಾಪತಿ ದಕ್ಷನ ಎಚ್ಚರಿಕೆಗಳಿಗೆ ಕಿವಿಗೊಡದಿದ್ದಾಗ ಪ್ರಜಾಪತಿ ಚಂದ್ರನನ್ನ ಶಪಿಸಿ ಅವನ ಒಳಪನ್ನ ಕಳೆದುಕೊಳ್ಳುವಂತೆ ಮಾಡಿದನು. ದಕ್ಷ ಪ್ರಜಾಪತಿಯ ಶಾಪದಿಂದ ಗಾಬರಿಗೊಂಡ ಚಂದ್ರನು ಪ್ರಪಂಚದ ಸೃಷ್ಟಿಕರ್ತ ಪ್ರಜಾಪತಿ ಬ್ರಹ್ಮನ ಬಳಿ ಧಾವಿಸಿದನು. ಪ್ರಭಾಸ್ ತೀರ್ಥವನ್ನ ಭೇಟಿ ಮಾಡಲು ಹಿರಣ್, ಸರಸ್ವತಿ ಮತ್ತು ಕಪಿಲ ನದಿಗಳು ಸಂಗಮಿಸುವ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅಲ್ಲಿ ಶಿವನನ್ನ ಪೂಜಿಸಲು ಬ್ರಹ್ಮ ಚಂದ್ರನಿಗೆ ಸಲಹೆ ನೀಡಿದನು. ಚಂದ್ರನು ಬ್ರಹ್ಮನ ಸಲಹೆಯಂತೆ ಶಿವನನ್ನ ಆರಾಧಿಸಿ ಶಾಪದಿಂದ ಮುಕ್ತನಾದನು. ಕೃತಜ್ಞತೆಗಾಗಿ ಚಂದ್ರದೇವನು ಈ ಸ್ಥಳದಲ್ಲಿ ಜ್ಯೋತಿರ್ಲಿಂಗವನ್ನ ಸ್ಥಾಪಿಸಿದನು. ಅದು ನಂತರ ಸೋಮನಾಥ ದೇವಾಲಯವೆಂದು ಪ್ರಸಿದ್ಧವಾಯಿತು. ಮೂಲ ದೇವಾಲಯವನ್ನು ಸತ್ಯಯುಗದಲ್ಲಿ ಚಂದ್ರನು ಚಿನ್ನದಿಂದ ನಿರ್ಮಿಸಿದನೆಂದು ನಂಬಲಾಗಿದೆ. ಬೆಳ್ಳಿಯಲ್ಲಿ ತ್ರೇತಾಯುಗದಲ್ಲಿ ರಾವಣನಿಂದ ಮತ್ತು ದ್ವಾಪರ ಯುಗದಲ್ಲಿ ಶ್ರೀಗಂಧದ ಮರದಿಂದ ಶ್ರೀಕೃಷ್ಣನ ದೇವಾಲಯವನ್ನು ನಿರ್ಮಿಸಿದನು ಎಂದು ನಂಬಲಾಗಿದೆ. ಇತಿಹಾಸದ ಪ್ರಕಾರ ಈ ದೇವಾಲಯವು 17 ಬಾರಿ ಮುಸ್ಲಿಂ ಆಡಳಿತಗಾರರಿಂದ ಹಾಗೂ ಪೋರ್ಚುಗೀಸರಿಂದ ಧ್ವಂಸಗೊಂಡಿತ್ತು. ಗಜ್ನಿ ಮೊಹಮ್ಮದ್, ಅಫ್ಜಲ್ ಖಾನ್, ಅಲ್ಲಾವುದ್ದೀನ್ ಖಿಲ್ಜಿಯ ಕಮಾಂಡರ್, ಮುಜಾಫರ್ ಶಾ, ಮೊಹಮ್ಮದ್ ಬೇಗ್ ಮತ್ತು ನಂತರ ಔರಂಗಜೇಬ್ ಅನೇಕ ಆಡಳಿತಗಾರರು ದೇವಾಲಯವನ್ನ ಪುನರ್ ನಿರ್ಮಿಸಿದರು. ಉಜ್ಜಯಿನಿಯ ಶ್ರೀ ವಿಕ್ರಮಾದಿತ್ಯ, ವಲ್ಲಭಿ ರಾಜರು, ಹೈಲಾವಾಡದ ಭೀಮದೇವ ಮತ್ತು ಜುನಾಗಢದ ರಾಜ ಕಂಗಾರ ಇನ್ನೂ ಅನೇಕರು. ಆಧುನಿಕ ದೇವಾಲಯದ ರಚನೆಯನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 1947 ಮತ್ತು 1951 ನಡುವೆ ಮರಳುಗಲ್ಲಿನಲ್ಲಿ ನಿರ್ಮಿಸಿದ್ದಾರೆ. ಸ್ನೇಹಿತರೆ, ಸೋಮನಾಥ ದೇವಾಲಯವು ವಿನಾಶದ ಮೇಲೆ ನಿರ್ಮಾಣದ ವಿಜಯದ ಸಂಕೇತ. ನಮ್ಮ ಇತಿಹಾಸವನ್ನ ಅಳಿಸಲು ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಾಧ್ಯವಾಗಿಲ್ಲ. ಎಷ್ಟು ಬಾರಿ ದಾಳಿ ನಡೆಸಿದ್ರು, ಯಾರು ಏನೇ ಲೂಟಿ ಮಾಡಿ ಧ್ವಂಸ ಮಾಡಿದ್ರೂ ಹಿಂದೂಗಳ ಪವಿತ್ರ ಸ್ಥಳಗಳನ್ನ ಸಂಪೂರ್ಣವಾಗಿ ನಾಶ ಮಾಡಲು ಯಾರಿಂದಲೂ ಸಾಧ್ಯವಾಗಿಲ್ಲ. ನಮ್ಮ ಪೂರ್ವಜರು ಮಾಡಿದ ತಪಸ್ಸು, ಅವರ ಶ್ರಮ, ಹೋರಾಟ, ಶ್ರದ್ಧೆ, ಭಕ್ತಿಯಿಂದಾಗಿ ಇಂದು ನಮ್ಮ ಮುಂದೆ ಸಾವಿರಾರು ಪುಣ್ಯಕ್ಷೇತ್ರಗಳು ಉಳಿದುಕೊಂಡಿವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.